ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. 10th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ 2024-25 ಕೋಲಾರ್ ಡಿಸ್ಟಿಕ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್. ಇಲ್ಲಿ ಮೊದಲನೇ ಮೇನಲ್ಲಿ ನೋಡಿದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಲಿಖಿತ್ ರೈಟ್ಸ್ ಇಸ್ ನೋಟ್ಸ್ ಎವ್ರಿ ಡೇ. ಇಲ್ಲಿ ರೈಟ್ಸ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿರೋದ್ರಿಂದ ಪ್ಲೂರಲ್ ಫಾರ್ಮ್ ಇದೆ, ಎಸ್ ಇದೆ. ಸೊ ಡಸ್ ಬರ್ತಕ್ಕಂಥದ್ದು ಡಸಂಟ್ ಇರ್ತಕ್ಕಂಥ ಆಪ್ಷನ್ ಅನ್ನು ನೋಡಬೇಕು. ಆಪ್ಷನ್ ಸಿ ಡಸಂಟ್ ಹಿ ಇಸ್ ದಿ ರೈಟ್ ಆನ್ಸರ್. ನಂತರ ಎರಡನೆಯ ಕ್ವಶನ್ ಬಂದು ಲ್ಯಾಂಗ್ವೇಜ್ ಫಂಕ್ಷನ್ ಇದೆ. ಅಂಡರ್ಲೈನ್ಡ್ ವರ್ಡ್ ಸೆಂಟೆನ್ಸ್ ನೋಡಿದಾಗ ಐ ಆಮ್ ಲುಕಿಂಗ್ ಫಾರ್ ಇನ್ಫಾರ್ಮೇಶನ್ ಅಬೌಟ್ ದ ಮ್ಯಾಥ್ ಕ್ಲಬ್, ಕುಡ್ ಯು ಪ್ಲೀಸ್ ಹೆಲ್ಪ್. ಇದು ಬಂದು ಮೇಕಿಂಗ್ ಎ ರಿಕ್ವೆಸ್ಟ್, ಆಪ್ಷನ್ ಸಿ. ಇನ್ನು ಮೂರನೆಯ ಒಂದು ಕ್ವಶನ್ ಅನ್ನು ನೋಡಿದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಫ್ ಕ್ಲಾಸ್ ಇದೆ. ರವೀಂದ್ರ, ಇಫ್ ಯು ಹ್ಯಾಡ್ left earlier you dash missed the train. Option A would not have missed the train. ಇನ್ನು ಫೋರ್ತ್ ಕ್ವಶನ್ ಅನ್ನು ನೋಡಿದಾಗ ರೀಡ್ ದಿ ಫಾಲೋಯಿಂಗ್ ಅಂಡ್ ಚೂಸ್ ದಿ ಇನ್ಫಿನಿಟಿವ್ ಇದೆ. ಇಲ್ಲಿ ಸೆಂಟೆನ್ಸ್ ಅನ್ನ ನೋಡಿದಾಗ ಐ ಆಮ್ ಗೋಯಿಂಗ್ ಟು ದ ಪಾರ್ಕ್ ಟು ಪ್ಲೇ ವಿತ್ ಮೈ ಫ್ರೆಂಡ್ಸ್. ಇಲ್ಲಿ ಆಪ್ಷನ್ ಡಿ ಟು ಪ್ಲೇ ಇಸ್ ದಿ ರೈಟ್ ಆನ್ಸರ್. ಇನ್ನು ಸೆಕೆಂಡ್ ಮೇನ್ಗೆ ಬಂದಾಗ ಡೂ ಆಸ್ ಡೈರೆಕ್ಟೆಡ್. ಫಿಫ್ತ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಆಸ್ 2 syllables. ಇಲ್ಲಿ ಹ್ಯಾಪಿ 2 syllable, ಬನಾನಾ 3 syllable, ಸ್ಟಾರ್ ಸಿಂಗಲ್ syllable, ಡ್ರಮ್ ಸಿಂಗಲ್ ಸಿಲೆಬಲ್. ಆನ್ಸರ್ ಹ್ಯಾಪಿ. ಇನ್ನು ಸಿಕ್ಸ್ತ್ ಕ್ವಶನ್ ಕೊಲೊಕೇಟಿವ್ ವರ್ಡ್ ಅನ್ನ ನೋಡೋದಾದ್ರೆ ಸ್ಮಾರ್ಟ್ ಇದೆ, ಸ್ಮಾರ್ಟ್ ಕ್ಲಾಸ್. ಇನ್ನು ಸೆವೆಂತ್ ಅನ್ನ ನೋಡಿದಾಗ ಭಾವನಾ ಈಸ್ ಡ್ಯಾಶ್ ಬ್ರಿಲಿಯಂಟ್ ಸ್ಟೂಡೆಂಟ್. ಆರ್ಟಿಕಲ್ ಭಾವನಾ ಈಸ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್. ಇಲ್ಲಿ ಆನ್ಸರ್ ಎ. ಇನ್ನು ಏಯ್ತ್ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ಸೂಟಬಲ್ ಲಿಂಕರ್ ಇದೆ. ಡ್ಯಾಶ್ ಅರ್ ಹಾರ್ಡ್ ವರ್ಕ್, ಶಾಲಿನಿ ಸ್ಕೋರ್ಡ್ ಲೆಸ್ ಮಾರ್ಕ್ ಇದೆ. ಇಲ್ಲಿ ಇನ್ಸ್ಪೈಟ್ ಆಫ್ ಹರ್ ಹಾರ್ಡ್ ವರ್ಕ್, ಇಲ್ಲಿ ಕರೆಕ್ಟ್ ಆನ್ಸರ್ ಇನ್ಸ್ಪೈಟ್ ಆಫ್. ನಂತರ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಇದೆ. ನವ್ಯ ವೆಂಟ್ ಟು ಲಂಡನ್ ಫಾರ್ ಹೈಯರ್ ಸ್ಟಡೀಸ್, ಫಾರ್. ಇನ್ನು 10th ಕ್ವಶನ್ ವೆನ್ ನೇತ್ರ ಡ್ಯಾಶ್ ಬಿ ಪ್ಲಸ್ ಅರೈವ್ ಅಟ್ ದ ಪಾರ್ಟಿ ಎವ್ರಿ ಒನ್ ವೆಲ್ಕಮ್ಡ್ ಹರ್. ವೆನ್ ನೇತ್ರ ವಾಸ್ ಅರೈವ್ಡ್, ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಇದೆ. ಧನಂಜಯ್ ಲೈಕ್ಸ್ ಟು ಈಟ್ ಡಿಲಿಷಿಯಸ್ ಫ್ರೂಟ್ಸ್. ಡಿಲಿಷಿಯಸ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ. 12th ಕ್ವಶನ್ ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಇದೆ. ರೇಣು ಪ್ರಸಾದ್ ಕಂಪ್ಲೀಟೆಡ್ ಇಸ್ ಡ್ಯಾಶ್ ಗ್ರಾಜ್ಯುಯೇಟ್ ಫ್ರಮ್ ಮೈಸೂರು ಯೂನಿವರ್ಸಿಟಿ ಇದೆ, ಗ್ರಾಜ್ಯುಯೇಷನ್. ಯೂಸ್ ದ ವರ್ಡ್ ಸ್ಮೈಲ್ ಆಸ್ ಎ ವರ್ಬ್ ಇನ್ ಸೆಂಟೆನ್ಸ್. ಇಲ್ಲಿ ಐ ಸ್ಮೈಲ್ ಇನ್ ದ ಕ್ಲಾಸ್, ಐ ಸ್ಮೈಲ್ ಇನ್ ದ ಹೋಮ್, ಶಿ ಸ್ಮೈಲ್ಸ್ ಬ್ಯೂಟಿಫುಲಿ, ದ ಬೇಬಿ ಸ್ಮೈಲ್ಡ್ ಅಟ್ ಮೀ. ಈ ಸೆಂಟೆನ್ಸ್ಗಳನ್ನು ಬರೀಬಹುದು. ನಂತರ ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ. ಮುನೇಗೌಡ ಈಸ್ ದಿ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. Munegowda is taller than any other boy in the class. Change into passive voice ಇದೆ. Sagar is playing the game. The game is being played by Sagar. ನಂತರ 16th ಕ್ವಶನ್ಗೆ ಬಂದಾಗ ರಿಪೋರ್ಟೆಡ್ ಸ್ಪೀಚ್. ಐ ಆಮ್ ಕಮಿಂಗ್ ಟು ದಿ ಮೀಟಿಂಗ್ ಟುಡೇ ಅಂತ ಇದೆ. ಇಲ್ಲಿ ಗಗನ್ ಟೋಲ್ಡ್ ಧನುಷ್ ದಟ್ ಹಿ ವಾಸ್ ಕಮಿಂಗ್ ಟು ಮೀಟಿಂಗ್ ದಟ್ ಡೇ ಅಥವಾ ಹಿ ವಾಸ್ ಗೋಯಿಂಗ್ ಟು ದ ಮೀಟಿಂಗ್ ದಟ್ ಡೇ. ಇನ್ನು ಥರ್ಡ್ ಮೇನ್ಗೆ ಬಂದಾಗ ಎಡಿಟಿಂಗ್ ಎರರ್ಸ್ ಇದೆ. ಚರಣ್ ರೈಟ್ ಎ ಲೆಟರ್ ಟು ಹಿಸ್ ಫ್ರೆಂಡ್ ಅಂಡ್ ಈ ಆಲ್ಸೋ ಶೇರ್ಡ್ ಹಿಸ್ ಎಕ್ಸ್ಪೀರಿಯನ್ಸಸ್ ವಿತ್ ಹಿಸ್ ಟೀಮ್ ಇದೆ. ವರ್ಬ್ ಟು ಬಿ ಕರೆಕ್ಟೆಡ್ ಅಂದಾಗ ರೈಟ್ ಇರ್ತಕ್ಕಂಥದ್ದು ರೋಟ್ ಆಗಿ ಚೇಂಜ್ ಆಗಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದಾಗ ಕೊನೆಯಲ್ಲಿ ವಿತ್ IS ಈಸ್ ಟೀಮ್ ಇದೆ, ಅದು ವಿತ್ HIS ಹಿಸ್ ಟೀಮ್ ಆಗಬೇಕು. ಇಲ್ಲಿ ಎಲ್ಲ ಕೀ ಆನ್ಸರ್ಸ್ನ PDF ಇಲ್ಲಿ ನಿಮಗೆ ಸಿಗುತ್ತೆ. ನಂತರ ಇಲ್ಲಿ ಕ್ವಶನ್ಸ್ 2 marks ಕ್ವಶನ್ ಅನ್ನು ನೋಡೋದಾದ್ರೆ ಆ ಹೀರೋ ಪಾಠದಿಂದ ವೈ ಡಿಡ್ ಫಾದರ್ want Swami to sleep alone in the office room ಇದೆ. Father wanted Swami not to afraid of darkness and sleeping beside granny disgraceful according to Swami father. Why did Nehru choose Dr. B.R. Ambedkar as the first law minister ಅಂದಾಗ Ambedkar had a great skill in law and legislation and Ambedkar has a vision for social justice. So Nehru chose the Ambedkar as the first law minister. They had come with high hopes ಅಂತ ಇದೆ. What were their high hopes? ಇದು the concert ಇಂದ they come with the high hopes on the miracles of modern science. ಈ ಉತ್ತರ ಬರೀಬೇಕಾಗುತ್ತೆ. ನಂತರ ಇದು ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ನಿಂದ ಹೌ ಡು ಸೈಂಟಿಸ್ಟ್ ವರ್ಕ್ ಡೆಸ್ಪೈಟ್ ಡಿಫರೆನ್ಸಸ್, ವೈ ಡಸ್ ದ ಜಾಜ್ ಪ್ಲೇಯರ್ ಕೀಪ್ ಹಿಸ್ ಹೆಡ್ ಡೌನ್, ಮತ್ತೆ ಸಪ್ಲಿಮೆಂಟರಿ ಕ್ವಶನ್ಸ್. ನಂತರ ಇಲ್ಲಿ 3 marks ಕ್ವಶನ್ಸ್
ಗರ್ಲ್ ಬೈ ದ ಟ್ರ್ಯಾಕ್ಸ್, ಮತ್ತು 3 ಮಾರ್ಕ್ಸ್ ಕ್ವಶನ್ ಪೋಯಮ್ ಐ ಆಮ್ ದ ಲ್ಯಾಂಡ್, ಎಕ್ಸ್ಟ್ರಾಕ್ಟ್ಸ್, ಈ ಎಲ್ಲ ಕೀ ಆನ್ಸರ್ಸನ್ನು ಈ ಒಂದು ಕ್ವಶನ್ ಪೇಪರ್ನ ಕೆಳಗಡೆ ನೀಡಲಾಗಿರುತ್ತೆ. ಈ PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಲ್ಲಿ ಎಕ್ಸ್ಟ್ರಾಕ್ಟ್ಸನ್ನು ನೋಡೋದಾದರೆ ಫಸ್ಟ್ ಬಂದು ಇಟ್ ಟುಕ್ ಮಂತ್ಸ್ ಆಫ್ ನೆಗೋಸಿಯೇಷನ್ ಟು ಕಮ್ ಟು ಅಂಡರ್ಸ್ಟ್ಯಾಂಡ್ ವಿತ್ ದ ಓಲ್ಡ್ ಮ್ಯಾನ್. ಇದು ಜೆಂಟ್ಲ್ಮನ್ ಆಫ್ ರಿಯೋ ಇನ್ ಮೀಡಿಯಾದಿಂದ ನೀಡಲಾಗಿದೆ. ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಎ ನ್ಯೂ ಸ್ಕೂಲ್. ದ ಕಲರ್ಸ್ ಆಫ್ ಸೈಲೆನ್ಸ್ ಇಂದ ಅವರ ಸತೀಶ್ ಫಾದರ್ ಹೇಳ್ತಕ್ಕಂಥ ಮಾತು. ವಿ ಆರ್ ಲೈಕ್ ಬ್ಯಾಟ್ಸ್ ಟ್ರೈಯಿಂಗ್ ಟು ಫ್ಲೈ ಬೈ ಡೇ. ಇದು ಡಿಸ್ಕವರಿ ಲೆಸನ್ ಇಂದ. ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್, ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ದ ಅಂಡ್ ವಿಂಟರ್ ಅಂಡರ್ ಲಾಕ್. ಇದು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಇಂದ. ನೋಡಿ, ಎಲ್ಲ ಪ್ರಶ್ನೆಗಳಿಗೆ ಪ್ರೊಫೈಲ್ ರೈಟಿಂಗ್, ಸ್ಟೋರಿ ಡೆವಲಪ್ಮೆಂಟ್, ಪಿಕ್ಚರ್ ಡಿಸ್ಕ್ರಿಪ್ಷನ್, ಸಮರೀಸ್, ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಇಲ್ಲಿ ನೀಡಲಾಗಿರುತ್ತೆ. ನೀವು ಈ PDF, ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ನೀಡಲಾಗಿದ್ದು, ನೀವು ತಪ್ಪದೆ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಈ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಕಲೀರಿ. ಇದು ನಿಮ್ಮ ಮುಂದಿನ ಪರೀಕ್ಷೆಗೆ ಬಹಳ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ, ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳನ್ನು ನೋಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್.